ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಶರಣ ಬಸವೇಶ್ವರನನ್ನು ರಂಗಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಶರಣರಿಗೆ ನಿಮ್ಮ ಅಂತರಾತ್ಮದಲ್ಲಿ ಬೆಳಗುವ ಆ ಪರಮಾತ್ಮನ ಚಿತ್ತಗಳಿಗೆ ಇನ್ನು ಶರಣಾರ್ಥಿಗಳು. ಏನು ಹೇಳ್ಬೇಕಂದ್ರೆ ಲಚ್ಚಪ್ಪಣ್ಣಂದು ಏನು ಹೇಳೋಕ್ಕೆ ನನಗೆ ಮಾತು ಬರಲಾಗಿದೆ. ಯಾಕಂದ್ರೆ ಅವ ಎಲ್ಲರ ಅಣ್ಣ, ಎಲ್ಲ ಜನಾಂಗದ ಅಣ್ಣ. ನಾವು ಯಾವತ್ತೂ ಲಚ್ಚಪ್ಪಣ್ಣನೇ ಅಂತೀವಿ ಅವ್ರಿಗೆ. ಹಾಂ, ಎಲ್ಲರೂ ನಾವು ಯಾಕಂದ್ರೆ ಅವರು ಒಂದು ಸಮಾಜದ ಇದು ಇದ್ದಂಗೆ, ಒಂದು ಮಾಣಿಕ್ಯ ಇದ್ದಂಗೆ. ಯಾವತ್ತೂ ಹೊಳ್ಕೋತೇ ಇರಲಿ. ನಾ ಇಷ್ಟೇ ಆಶೀರ್ವಾದ. 48ನೇದು ಹುಟ್ಟುಹಬ್ಬ ನಮಗೆ ಕರ್ಸ್ಯಾರ, ನಾವು ಎಲ್ಲೋ ಇದ್ದೆವು. ಆದ್ರೆ ಒಳ್ಳೆ ರೀತಿಯಾಗಿ ಅವ್ರ ಸಮಾಜ ಮುನ್ನಡೆಸ್ಕೊಂಡು ಬರ್ತಾರಂದ್ರೆ ಅವ್ರ ಬಲ್ಲಿ ನಾವೊಂದು ಅವ್ರ ಹೆಸರು ಹೇಳಲ್ಲ, ಒಂದು ಲಗ್ನ ನಿಂತಿತ್ತು. ಹಿಂಗೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಲಚ್ಚಪ್ಪಣ್ಣ ಜಮಾದಾರವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸಮಾಜದ ಅವ್ರು ಹೆಂಗಪ್ಪ ಅಂದ್ರೆ ಸಮಾಜಕ್ಕಷ್ಟೇ ಸೀಮಿತ ಇಲ್ಲ, ಎಲ್ಲೇ ಅನ್ಯಾಯ ಆಗಿದ್ದರೂ ಅಲ್ಲಿ ಅದು ಯಾವುದೇ ಸಮಾಜ ಇದ್ದರೂ ಅಲ್ಲಿ ಹೋಗಿ ಎದೆ ತಟ್ಟಿ ನಿಲ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಲಚ್ಚಪ್ಪ ಜಮಾದಾರ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ಸಮಾಜಗೋಸ್ಕರ ಅಂತ ಹೇಳೋರು ಭಾಳ ಮಂದಿರ. ಆದ್ರೆ ಸಮಾಜ ಅನ್ನೋದು ಮನೋಭಾವ ಎಲ್ಲ ಸಮಾಜಕ್ಕೂ ಒಂದೇ ಮನೋಭಾವ, ಒಂದು ವ್ಯಕ್ತಿತ್ವವುಳ್ಳ ವ್ಯಕ್ತಿ ಯಾರಾದರೂ ಲಚ್ಚಪ್ಪ ಜಮಾದಾರ ಅಂತ ಹೇಳ್ತೀವಿ. ಮೊದಲನೇ ಮಾತು, ಎಲ್ಲಿ ಅನ್ಯಾಯ ಆಯಿತು ಏನೇ ಯಾವುದೇ ವಿಷಯ ಇದ್ದರೂ ಅಲ್ಲಿ ಏನೇ ಇದ್ದರೂ ಅಲ್ಲಿ ಹೋಗಿ ಆ ಸಮಯಕ್ಕೆ ತಕ್ಕಂತೆ ನಿಂತು ಎದೆ ತಟ್ಟಿ ಮಾಡ್ತಕ್ಕಂಥ ವ್ಯಕ್ತಿ ಗುಲ್ಬರ್ಗ ಜಿಲ್ಲಾದಾಗ ಹೋರಾಟದ ವಿಷಯ ಇರಲಿ ಯಾವುದೇ ವಿಷಯ ಇರಲಿ ಸಮಾಜ ಭವನದಾಗ ನಿಂತು ಅದಕ್ಕೆ ಬಗೆಹರಿಸೋ ವ್ಯಕ್ತಿ ಲಚ್ಚಪ್ಪ ಜಮಾದಾರ ಅಂತ ಹೇಳಿ ಇವತ್ತಿನ ದಿವಸ ಏನಪ್ಪ ಅಂದ್ರೆ 48ನೇ ವರ್ಷದ ಹುಟ್ಟುಹಬ್ಬವನ್ನು ಎಲ್ಲ ಸಮಾಜದ ಬಂಧುಗಳಿಗೆ ತಗೊಂಡು ನಾವು ಆಚರಿಸ್ತಾ ಇದ್ದೀವಿ. ನನ್ನ ಹೆಸರು ಶಿವದಣಿ, ಕೂಲಿ ಸಮಾಜ ಎಸ್ ಟಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ. ಕರ್ನಾಟಕ ರಾಜ್ಯ ಒಳ್ಳೆಯ ಕಬ್ಬಿಲಿಗ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ ಶ್ರೀ ಲಚ್ಚಪ್ಪಣ್ಣ ಜಮಾದಾರ್ ಅವರ ಹುಟ್ಟುಹಬ್ಬಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ, ಮತ್ತು ಇದೇ ರೀತಿಯಾಗಿ ಈ ವೇದಿಕೆ ಮೇಲಿದ್ದಂಥ ಒಳ್ಳೆಯ ಕಬ್ಬಿಲಿ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಶಿವಣ್ಣ ದಣಿಯವರೇ ಮತ್ತು ನಮ್ಮ ಗ್ರಾಮದ ಗವಿಸಿದ್ದೇಶ್ವರ ಮಠದ ಪೂಜಾರ ತಮ್ಮವರಾದಂಥ ಮುರುಘೇಶ್ವರ ಸ್ವಾಮೀಜಿಯವರೇ, ಸಮಾಜದ ಯುವ ನಾಯಕರಾದಂಥ ಕುಂಡ್ರಣ್ಣ ಜಮಾದವರೇ, ದೇವೇಂದ್ರ ಸೆಳಿಯವರೇ, ಅತ್ಯಂತ ಅಭಿಮಾನಿ ಬಳಗದವರೇ, ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿವಂಗತ ವಿಠ್ಠಲ್ ಗೌರಸ್ ಅವರು ಮರಣ ಹೊಂದಿದ ನಂತರ ಕೂಲಿ ಕಬ್ಬಿಲಿಗ ಸಮುದಾಯಕ್ಕೆ ಒಂದು ಧ್ವನಿಯಾದಂಥ ಯಾರಾದರೂ ಈ ಭಾಗದ ಹೋರಾಟಗಾರರಿದ್ದಾರಪ್ಪ ಅಂತಂದ್ರೆ ಲಚ್ಚಪ್ಪ ಜಮಾದಾರ ಅಂದ್ರೆ ತಪ್ಪಾಗಲ್ಲ. ಲಚ್ಚಪ್ಪ ಜಮಾದಾರನ್ನು ಎಸ್ ಟಿ ಹೋರಾಟ ಸಮಿತಿ ಅಧ್ಯಕ್ಷರಾದ ನಂತರ ಕೂಲಿ ಸಮಾಜಕ್ಕೆ ಒಂದೇ ಸಮುದಾಯಕ್ಕಲ್ಲ, ಇಡೀ ಈ ಭಾಗದ ಯಾವ ಸಮುದಾಯದ ಅನ್ಯಾಯ ಆದರೂ ಸಹಿತ ಅವ್ರು ಕಿವಿ ಬಿದ್ದರೆ ಸಾಯ್ತು ಅಲ್ಲಿ ಲಚ್ಚಪ್ಪಣ್ಣ ಜಮಾದಾರರು ಮಠ ಮಂದಿರ್ತಾರೆ. ಕೂಲಿ ಸಮಾಜದ ಬಗ್ಗೆ ಅವ್ರು ಅಷ್ಟೇ ಹೋರಾಟ ಮಾಡಿದ, ಉಳಿದು ಸಮುದಾಯದವ್ರಿಗೆ ಅನ್ಯಾಯ ಆದರೂ ಸಹಿತ ಲಚ್ಚಪ್ಪ ಜಮಾದಾರ ಹೋರಾಟ ಮಾಡೋಂಥ ಒಬ್ಬ ಮಹಾನ್ ಶಕ್ತಿ ಈ ಭಾಗದಾಗ ಹುಟ್ಟಾಗಿ ಅವ್ರ ನಂತರ ಏನಿವತ್ತು ಎಸ್ ಟಿ ಹೋರಾಟ ಸಮಿತಿ ಮಾಡಿ ಈ ಭಾಗಕ್ಕೆ ತಳವಾರ ಸರ್ಟಿಫಿಕೇಟ್ ಕೊಟ್ಟಂತೆ ಯಾರಾದರೂ ಹೋರಾಟಗಾರರು ಅಂತಂದ್ರೆ ಲಚ್ಚಪ್ಪ ಜಮಾದಾರ ಅಂತ ಹೇಳಿದ್ರೆ ನಾವು ತಪ್ಪಾಗಬೇಕಿಲ್ಲ. ಅದಕ್ಕೆ ಇವತ್ತಿನ ಅವರು ಹುಟ್ಟುಹಬ್ಬ ಮತ್ತೊಮ್ಮೆ ಅವರಿಗೆ ಆರ್ಥಿಕವಾಗಿ ಶುಭ ಕೋರುತ್ತಾ, ಮತ್ತು ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರದ ಮತ್ತು ಈ ಭಾಗದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಯುವ ನಾಯಕರಾದಂಥ ಸನ್ಮಾನ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಈ ಸಮುದಾಯ ಮುಖಾಂತರ ಅವ್ರಿಗೆ ಮನೆ ಮಾಡ್ಕೊಳ್ಬೇಕು ಅಂತಂದ್ರೆ ಸರ್ಕಾರದಲ್ಲಿ ಲಚ್ಚಪ್ಪಣ್ಣ ಜಮಾದಾರ ಯಾವುದೇ ನಿಗಮದಲ್ಲಿ ಅಧ್ಯಕ್ಷ ಸ್ಥಾನ ಕೊಡ್ಬೇಕಂತ ಹೇಳಿ ಮಾನ್ಯ ಸನ್ಮಾನ ಶ್ರೀ ಪ್ರಿಯಾಂಕಾ ಖರ್ಗೆ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆ ಮೇಲೆ ಎಲ್ಲ ಮಹಿಳೆಯರು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಎಲ್ಲ ಮುಖಂಡರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಕೂಲಿ ಸಮಾಜದ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರುವಂತ ಲಚ್ಚಪ್ಪಣ್ಣ ಜಮಾದಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಒಂದೆರಡು ಪದಗಳ ಸಾಲಲ್ಲ. ಇವತ್ತು ಸಮಾಜದ ಏಳಿಗೆಗಾಗಿ ಸಮಾಜದ ಹಗರಣಗಳು ದುಡಿದಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ನಮ್ಮ ಲಚ್ಚಪ್ಪಣ್ಣ ಜಮಾದಾರ್ ಅವರು ಕೂಡ ನಮ್ಗೆ ಸುಮಾರು ವರ್ಷಗಳಿಂದ ನಾವು ಪ್ರಥಮವಾದ ಗ್ರಾಮಕ್ಕೆ ಆ ಭಾಗದಲ್ಲಿ ಬಂದಾಗಲೂ ಕೂಡ ಅವ್ರದ್ದು ಸೇವನು ಕೂಡ ನಮ್ಮ ಭಾಗಕ್ಕೂ ಕೂಡ ಬಹಳಷ್ಟು ಆಗಿದೆ ಅಂತಕ್ಕಂಥ ಮಾತನಾಡಬೇಕಾಗ್ತದೆ. ಯಾಕಂದ್ರೆ ಅವ್ರದ್ದು ಬಗ್ಗೆ ನಾವು
ಬಹಳ ಸಮೀಪದಿಂದ ನೋಡಿರ್ತಕ್ಕಂಥ ಲಕ್ಷಪ್ಪನವ್ರಿಗೆ ಏನಾದ್ರೂ ಒಂದು ಸಮಸ್ಯೆ ಅದ ಅಂತ ಬಂದು ಫೋನ್ ಮಾಡಿದ್ರೆ ಅದು ಯಾವುದೇ ಸಮಾಜ ಇರ್ಲಕ್ ಮೊದಲು ಬಂದಿರ್ತಕ್ಕಂಥ ನಾಯಕರಲ್ಲಿ ನಮ್ಮ ಲಕ್ಷಪ್ಪನ ಬಹಳಷ್ಟು ಸಮಸ್ಯೆಗಳಿದಿರ್ಲಿ ಏನೇ ಇರ್ಲಿ ಸಮಾಜದ ಒಳಿತಿಗಾಗಿರ್ಲಿ ಬೇರೆ ಸಮಾಜದಾಗ ಏನೇ ಒಂದು ಕೆಲಸ ಇರ್ಲಿ ಒಳ್ಳೆ ಧಾರ್ಮಿಕವಾಗಿರ್ಲಿ ಶೈಕ್ಷಣಿಕವಾಗಿರ್ಲಿ ಎಲ್ಲಾ ಕೆಲಸದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಒಳ್ಳೆ ನಾಯಕರು ನಮ್ಮ ಲಕ್ಷಪ್ಪನವರು. ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲ ಸೇರಿದ್ದೀವಿ. ಅವರಿಗೆ ಒಂದು ವಿಶೇಷವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯನ ಕೋರುತ್ತಾ ಕಲಬುರಗಿ ಶರಣಬಸವೇಶ್ವರ ಅವರಿಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಇನ್ನೂ ಮುಂದೆ ಬರತಕ್ಕಂಥ ದಿನಗಳಲ್ಲಿ ರಾಜಕೀಯ ಜೀವನವನ್ನು ಅತ್ಯಂತ ಕೇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಈ ಶುಭ ಸಂಜೆಯಲ್ಲಿ ನಮ್ಮೆಲ್ಲ ಆತ್ಮೀಯರು, ನನ್ನೆಲ್ಲ ಬಾಂಧವರು ಸೇರಿಕೊಂಡು ಆಚರಣೆ ಮಾಡ್ತಾ ಇರುವಂಥ ನನ್ನ ಹುಟ್ಟುಹಬ್ಬದ ಈ ಒಂದು ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಹೆಸರುವಾಸಿಯಾಗಿ ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಸಮಸ್ತ ಮಾನವರಿಗೆ ದಾರಿ ದೀಪವಾಗುವಂಥ ಸಂದೇಶವನ್ನ ಸಾರುತ್ತ ಇಡೀ ರಾಜ್ಯ ಅಷ್ಟೇ ಅಲ್ಲದೇ ದೇಶಾದ್ಯಂತ ಇವತ್ತು ಕೊಪ್ಪಳದ ಗವಿ ಸಿದ್ದೇಶ್ವರ ಅಜ್ಜವರ ಕೀರ್ತಿ ಹರಡಿದೆ. ಅಂತಹ ಒಬ್ಬ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ಕಲಬುರಗಿ ಜಿಲ್ಲೆಯ ಬರ್ತಾಬಾದ್ ವಲಯದ ಹಾಗರಗುಂಡಗಿ ಗ್ರಾಮದ ಗುರುಗಳವರು. ನಿಜವಾಗಲೂ ಇವತ್ತು ಇಡೀ ದೇಶದಲ್ಲೇ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಕೂಡ ಆ ಒಂದು ಗವಿಸಿದ್ದೇಶ್ವರ ಮಠದ ಭಕ್ತರಿದ್ದಾರೆ. ಅಂತ ಒಬ್ಬ ಗುರುಗಳ ಸ್ವಂತ ಸಹೋದರ ಇವತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡು ಬಹಳ ಅಷ್ಟೇ ಸರಳವಾಗಿ ಜೀವನವನ್ನ ಸಾಗಿಸಿ ಅಷ್ಟೇ ಸರಳ ವ್ಯಕ್ತಿತ್ವ ಇವತ್ತು ಹೊಂದಿರುವಂತ ಗುರುಗಳು ಇವತ್ತು ನಮ್ಮ ಒಂದು ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ಕೊಂಡಿರೋದು ನಮ್ಮೆಲ್ಲರ ಭಾಗ್ಯ. ನಿಜವಾಗ್ಲೂ ನನ್ನ ಭಾಗ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡು ಅವರ ಪರಮ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ಹೋರಾಟ ಸಮಿತಿಯ ಕೋಶಾಧ್ಯಕ್ಷರು ಪಿಂಟು ಜಮಾದಾರ್ ಅವರೇ, ಯಾವತ್ತೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂಥ ಚಂದ್ರಕಾಂತಣ್ಣ ನಡಗಟ್ಟಿಯವರೇ, ಅದೇ ರೀತಿ ನಮ್ಮ ASI ಅವರು ಸಮಾಜದವರೇ, ನಮ್ಮ ಸಮಾಜದವರು ಇವತ್ತು ASI ಇದ್ದಾರೆ. ನಂದಕುಮಾರ್ ಸರ್ ಅವರು ಇವತ್ತು ಸಿರಿಸಿಗಿ ಮಡ್ಡಿ ಅಂದರೆ ಅಲ್ಲಿ ಯಾವತ್ತು ಕೂಡ ಅಲ್ಲಿ ನಮ್ಮ ಜನರನ್ನ ಒಂದ್ ಕಡೆ ಅವರ ಜೊತೆಯಲ್ಲಿ ಸೇರಿ ಅವರ ಮಾರ್ಗದರ್ಶನದಲ್ಲಿ ಆ ಒಂದು ಭಾಗದಲ್ಲಿ ಯಾವತ್ತೂ ಕೂಡ ನಡೀತಾರೆ ಅಂತ ಒಬ್ಬ ASI ಸರ್ ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅದೇ ರೀತಿ ಇವತ್ತು ಮಲ್ಲು ಸರ್ ಮಂಟಾಳೆ ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಾರೆ. ಇವತ್ತು ನಮ್ಮ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಿವ ದಣಿಯವರು ವೇದಿಕೆ ಮೇಲೆ ಇದ್ದಾರೆ. ಶಿವ ದಣಿಯವರೇ, ನಮ್ಮನ್ನ ಈ ಒಂದು ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಮಾತಾಡಿ ಹರಿಸಿರುವಂಥ ನಮ್ಮ ವಿಶ್ವನಾಥ್ ಸೌಕಾರ್ ಬೆಳಗು ಅವರೇ, ನಮ್ಮ ಚಂದ್ರಕಾಂತ್ ಜಮಾದಾರ್ ಅವರೇ, ಇವತ್ತು ಹೋರಾಟ ಸಮಿತಿಯ ಏನು DSS ಕೋಲಿ ಕಬ್ಬಲಿಗೆ ST ಹೋರಾಟ ಸಮಿತಿ ಇವತ್ತು ಏನಾದರೂ ಒಂದು ಹೋರಾಟ ಪ್ರಾರಂಭ ಮಾಡ್ಲಿಕ್ಕಿದ್ದೀವಿ ಅಥವಾ ಒಂದು ಹೋರಾಟಕ್ಕೆ ಎಲ್ಲಿಯಾದರೂ ಅನ್ಯಾಯ ಆದಾಗ ನಾವು ಹೋಗಿ ನಿಂತೀವಿ ಅಂದ್ರೆ ನಮಗೆ ಬೆನ್ನೆಲುಬಾಗಿ ಯಾವತ್ತೂ ಕೂಡ ಇಲ್ಲಿ ಕಲಬುರಗಿಯಲ್ಲಿ ಒಂದು DSS ಜಿಲ್ಲಾ ಸಂಚಾಲಕರಾಗಿರುವಂಥ ಇಮ್ಶಾಕ್ ಖನ್ನಾ ಅವರು, ಅದೇ ರೀತಿ ನಮ್ಮ ಸಿದ್ದು ಗಂಗಾನಗರ್ ಜಮಾದಾರ್ ಅವರೇ, ಇಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ಮಾತನಾಡಿರುವಂಥ ಚಂದ್ರಕಣ್ಣ ನಡಗಟ್ಟಿಯವರ ಜೊತೆ ನಮ್ಮ ಸಂಗಮೇಶ್ ಸರ್ ಅವರೇ, ನಮ್ಮ ರವಿ ಪಾಟೀಲ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿರುವಂಥ ನಮ್ಮ ದೇವೇಂದ್ರ ಕಿರ್ಸಾಳ್ಗಿ ಅವರೇ, ಈ ಒಂದು ಹೋಟೆಲಿನ ಮಾಲೀಕರಾಗಿರುವಂಥ ಸಿದ್ದು ತಳವಾರ್ ಅವರೇ, ಇಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಸಹೋದರರೇ, ಅಣ್ಣ ತಮ್ಮಂದಿರೇ, ನಮ್ಮ ಗೌತಮಿ ಅವರಾಗಿರ್ಬೋದು, ಭಾಳಷ್ಟು ಜನ ಉಪಾಧ್ಯಾಯರು ಅವರೆಲ್ಲರೂ ಇಲ್ಲಿದ್ದಾರೆ. ಇಲ್ಲಿ ಅನೇಕ ಜನ ಭಾಗವಹಿಸಿ ಇವತ್ತು ನಮ್ಮ ಜೊತೆಗೆ ಇವತ್ತು ಕಮಲಾಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಸುರೇಶ್ ಲೆಂಗ್ಟಿ ಅವರು ಕೂಡ ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಒಂದು
ಆ, ಆ, ಮಾರ್ಗದರ್ಶನವಾಗಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿರುವಂಥ ನಮ್ಮ ರಾಮ್ಲಿಂಗ್ ನಾಟಿಕರ್ ಅವರು ಕೂಡ ಇಲ್ಲೆಲ್ಲವರು ಇದ್ದಾರೆ. ಇವತ್ತು ವಿಶೇಷವಾಗಿ ನಾವು ಇವತ್ತು ಮಲ್ಲಿಕಾರ್ಜುನ್ ಗುಡ್ಬಾ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಗಾಜಿಪುರ ನಮ್ಮ ವಾಲಿಕಾರ ಇವತ್ತು ನಾವು ಸುಮಾರು ಕಳೆದ 2-3 ವರ್ಷದಿಂದ ಹುಟ್ಟುಹಬ್ಬ ಆಚರಣೆ ಮಾಡೋದು ಒಂದು ಕಡೆ ಸೇರಿ, ಈ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಒತ್ತು ಕೊಡಬಾರ್ದು, ಏನಾದರೂ ಬಡವರಿಗೆ ಅವರಿಗೆ ಜೊತೆಯಲ್ಲಿ ನಾವು ಸಹಕರಿಸಿ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಅದನ್ನು ಹಿಂದೆ ಹಾಕ್ತಾ ಬಂದಾಗ ಅದೇ ರೀತಿ ಕೂಡ ಈ ವರ್ಷ ಕೂಡ ನಾವು ಮುಂಚೆ ಯಾವುದೇ ಪ್ಲ್ಯಾನ್ ಇರಲಿಲ್ಲ, ಏನು ಮಾಡ್ಬೇಕಂತ ವಿಶೇಷ ಇರಲಿಲ್ಲ. ಅದನ್ನು ನಮ್ಮ ಮಲ್ಲು ಗಾಜಿಪರ್ ಫೋನ್ ಮಾಡಿ, ಇಲ್ಲ ಅದು ಏನಿಲ್ಲ ರೀ, ನಾವು ಸ್ವಲ್ಪ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಇದ್ದೀವಿ, ನೀವು ಬರಬೇಕೆ ಟೈಮ್ ಕೊಡ್ಬೇಕಂದ್ರೆ ನಾವು ಆಯಿತು ಗಾಣಗಾಪುರ ಹೋಗ್ಬೇಕಂತ ವಿಚಾರ ಇತ್ತು. ಆ ಸಂದರ್ಭದಲ್ಲಿ ಅವರು ಕೂಡ ಫೋನ್ ಮಾಡಿ ಹಿಂಗೆ ಹೇಳಿದಾಗ ಆಯಿತು ಬರ್ತೀನಿ ಅಂತ ಹೇಳಿದೆ. ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ್ ಗುಡ್ಬಾ ಯಾವತ್ತೂ ಕೂಡ ನಮ್ಮ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷರು. ಇವತ್ತು ಯಾವುದೇ ಕೆಲಸ ಇರಲಿ, ಅವ್ರದ್ದು ಎಂಥ ಮನೆ ಕೆಲಸ ಇರಲಿ, ಯಾವುದೇ ಇರಲಿ, ಎಲ್ಲ ಸಂದರ್ಭದಲ್ಲಿ 24x7 ಸರ್ವಿಸ್ ಕೊಡೋರು ನಮ್ಮ ಮಲ್ಲಿಕಾರ್ಜುನ್ ಗುಡ್ಬಾ. ಯಾವಾಗಲೂ ಯಾವುದೇ ಒಂದೇ ಜಾತಿ ಸೀಮಿತವಾದ ಹೋರಾಟ ಇಲ್ಲ, ಏನಿಲ್ಲ. ಯಾವುದೇ ಸಂದರ್ಭ ಇರಲಿ, ಯಾರ ಜೊತೆಯಲ್ಲಿ ಕೂಡ ಎಲ್ಲರ ಜೊತೆಯಲ್ಲಿ ಕೂಡ ಆತ್ಮೀಯವಾಗಿ ಬೆರೀತಾರೆ. ಅವರು ಕೂಡ ಫೋನ್ ಮಾಡಿ, ಇಲ್ರಿ ನಾವೆಲ್ಲ ಮಲ್ಲಿಕಾರ್ಜುನ್ ನಾವೆಲ್ಲ ಮಾತಾಡಿದ್ವಿ, ನೀವು ಬರಬೇಕೆ ಅಂತ ಅವರು ಮಾತಾಡಿದ್ರು. ಆಯಿತು ಸರಿ ಅಂಥೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇಷ್ಟೇ ಒಂದೇ 1 ತಾಸು ಅಥವಾ 1.5 ತಾಸು ಒಳಗಡೆ ನೀವೆಲ್ಲರೂ ಇಲ್ಲಿ ಬಂದು ಸೇರಿ ನನಗೆ ಶುಭ ಕೋರಲಿಕ್ಕೆ ನೀವೆಲ್ಲರೂ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಒಂದು ಆಗಮನ ಇವತ್ತು ನನಗೆ ಒಂದು ಖುಷಿ, ಒಂಥರ ನನಗೆ ನೆಮ್ಮದಿಯ ಒಂದು ವಾತಾವರಣ ಈ ಸಂದರ್ಭದಲ್ಲಿ ಸೃಷ್ಟಿ ಆಗಿದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಭಾಳಷ್ಟು ಜನರನ್ನು ನೋಡ್ತೀವಿ ನಾವು, ಭಾಳಷ್ಟು ಕಡೆ ಹೋರಾಟ ಮಾಡ್ತೀವಿ, ಅನ್ಯಾಯ ಆದಾಗ ಅಲ್ಲಿ ಹೋಗ್ತೀವಿ. ಯಾವುದೇ ಜಾತಿ ಇರಲಿ ಜನ ಇರಲಿ, ಮಾನವರೆಲ್ಲರೂ ಒಂದೇ. ಇವತ್ತು ನಿಶ್ಚಯ ಅಂಬಿಗರ ಚೋಡಯ್ಯನವರು ಎಲ್ಲ ಜನಾಂಗದ ಒಳಿತಿಗಾಗಿ ತಮ್ಮ ವಚನ ಕ್ರಾಂತಿ ಮಾಡಿದವರು. ಇವತ್ತು ಬಸವಣ್ಣನವರು ಎಲ್ಲರನ್ನ ಸೇರಿಸಿ ಇವತ್ತು ಸಮಾಜದಲ್ಲಿರುವಂಥ ಅಂಕುಡೊಂಕು ತಿದ್ದಿ ಇವತ್ತು ಜನಾಂಗದ ಮಧ್ಯೆ ಎಲ್ಲರಿಗೂ ಪ್ರತಿಯೊಬ್ಬರು ಕಟ್ಟ ಕಡೆ ಮನುಷ್ಯನಿಗೆ ಕೂಡ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಅವರು ವಚನ ಕ್ರಾಂತಿಯನ್ನು ಮಾಡಿ ನಮಗೆ ಅವರ ಮಾರ್ಗದರ್ಶನವನ್ನು ನಾವು ನೋಡಿದಾಗ ನಾವು ಎಲ್ಲ ಸಂದರ್ಭದಲ್ಲಿ ಎಲ್ಲರ ಜೊತೆ ನಾವು ಹೋಗಲೇಬೇಕು. ಇವತ್ತು ನಾವು ಕೇವಲ ಅವರೇ ನಮ್ಮವರು ಇವರು ನಿಮ್ಮವರು ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಬಾರ್ದು. ಅದೇ ರೀತಿ ವಿಠ್ಠಲ್ ಹೇರೂರವರು ಕೂಡ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಜನಾಂಗದ ಸಲುವಾಗಿ ಹೋರಾಟವನ್ನು ಮಾಡೋದ್ರ ಜೊತೆಗೆ ಇವತ್ತು ಹಿಂದುಳಿದ ಸಮಾಜ, ನಮ್ಮ ಕೋಲಿ ಸಮಾಜದ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಅವರು ಭಾಳಷ್ಟು ಶ್ರಮ ವಹಿಸಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು. ಅದೇ ರೀತಿ ಇವತ್ತು ನಾವು ಕೂಡ ಭಾಳಷ್ಟು ಕಡೆ ನೋಡ್ತೀವಿ, ಎಷ್ಟೋ ಜನ ಇರ್ತಾರೆ, ಸಾಕಷ್ಟು ದುಡ್ಡು ಇರ್ತದೆ, ಸಾಕಷ್ಟು ದುಡ್ಡು ಗಳಿಸಿರ್ತಾರೆ, ಆಸ್ತಿ ಗಳಿಸಿರ್ತಾರೆ, ಅಂತಸ್ತು ಇರ್ತದೆ, ಸಾಕಷ್ಟು ಐಶ್ವರ್ಯದ ಇರ್ತದೆ. ಆದ್ರೆ ಜನರ ಒಂದು ಹತ್ತಿರ ವಿಶ್ವಾಸ ಸಿಗೋದು ಭಾಳ ಕಡಿಮೆ. ಇವತ್ತು ನಮ್ಮವರು ಅನ್ನುವಂಥ ಇದು ನನ್ನ ಜನ, ಇವತ್ತು ನಮ್ಮವರು ಹರ, ಇವತ್ತು ನಮ್ಮ ನಾಯಕರಿರಲಿ ಏನೇ ಇರಲಿ, ಇವತ್ತು ಲಚ್ಚಪ್ಪ ಜಮಾದಾರ್ ಅಂದರೆ ನಮ್ಮ ಗುರುಗಳು ಹೇಳಿದ್ರು, ನಮ್ಗೆ ಭಾಳ ಒಂದು ಹೆಮ್ಮೆ. ಅಷ್ಟೇ ಅಲ್ದೇನೆ ನಮ್ಮ ಎಲ್ಲರೂ ಇವತ್ತು ಅಣ್ಣ ಅಂತ ಹೇಳ್ತಾರೆ, ಕರೆಕ್ಟ್. ಆದರೆ ಎಷ್ಟು ದುಡ್ಡು ಗಳಿಸಿದ್ರು ಕೂಡ ಈ ಪ್ರೀತಿ ಸಿಗಲ್ಲ. ಇವತ್ತು ನಾವು ದುಡ್ಡು ಗಳಿಸ್ಬೋದು, ದುಡ್ಡು ಜಮಾ ಮಾಡ್ಬೋದು. ಇವತ್ತು ನಿಜವಾಗಿಯೂ ಕೂಡ ಹೋರಾಟಗಾರರು, ಇವತ್ತು ಸಮಾಜ ಪರವಾಗಿ ಕೆಲಸ ಮಾಡೋರು ಇವತ್ತು ದುಡ್ಡಿನ ಹಿಂದೆ ಬೆನ್ನು ಹತ್ತಿದ್ರೆ ಅವ್ರಿಗೆ ಯಾರೂ ಹೆಸರು ಹೇಳಲ್ಲ. ಅದ್ರ ಸಲುವಾಗಿ ನಾವು ದುಡ್ಡಿನ ಹಿಂದೆ ಬೆನ್ನು ಹತ್ತಲಾರ್ದೆ ನಮ್ಮ ಎಲ್ಲರ ಜೊತೆಲಿ ನಾವು ಬೆನ್ನು ಹತ್ತಾಗ, ಎಲ್ಲರ ಕಷ್ಟದಲ್ಲಿ ನಾವು ಭಾಗಿಯಾದಾಗ, ಇವೆಲ್ಲರೂ ನಾವು ಸೇರಿ ಇವತ್ತೇನು ಒಂದು ಹರಿಸಲಿಕ್ಕೆ ನೀವೆಲ್ಲ ಸೇರ್ತಿರಲ್ಲ, ಹೀಗೆ ಇದು ಒಂದು ದೊಡ್ಡದು ಆಸ್ತಿ. ಇಂಥ ಒಂದು ಆಸ್ತಿಯಪ್ಪ ಅಂದ್ರೆ ಇದು ಕರಗಲಾರದ ಆಸ್ತಿ. ಇದು ಮನಸ್ಸಿಗೆ ನೆಮ್ಮದಿ. ನೀವು ಬಂದು ನಮ್ಗೆ ಭೇಟಿ ಆದಾಗ ನಮಗೆಷ್ಟು ನೆಮ್ಮದಿ ಸಿಗ್ತದ, ಖುಷಿ ಸಿಗ್ತದ, ಅಷ್ಟೇ ನೆಮ್ಮದಿ ಕೂಡ ನಿಮಗೂ ಎದುರಿನವ್ರಿಗೂ ಸಿಗ್ತದ, ಅವರು ಕೂಡ ಖುಷಿ ಪಡ್ತಾರಲ್ಲ. ಇದು ನಿಜವಾದ ಆಸ್ತಿ, ಮನುಷ್ಯನ ಆಸ್ತಿ ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾಳ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಭಾಗವಹಿಸೋ ಪ್ರತಿಯೊಬ್ಬ ನಮ್ಮ ಯುವ ಮಿತ್ರರಿಗೂ, ಇವತ್ತು ನಮ್ಮ ಎಲ್ಲ ಸಹೋದರಿಗೂ, ಎಲ್ಲ ಮುಖಂಡರಿಗೂ, ಇಲ್ಲಿ ಭಾಗವಹಿಸಂತ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಅದೇ ರೀತಿ ಪ್ರತಿ ವರ್ಷ ನಮ್ಮ ಒಂದು ಹುಟ್ಟುಹಬ್ಬದ ಸಂದರ್ಭಗಳಲ್ಲಿ ಇದೇ ರೀತಿ ನಾವು ಬ್ಯಾಡ ಅನ್ನೋದು, ನಮ್ಮ ನಾಟಿಕರಾಗಿರ್ಬೋದು, ಮಲ್ಲೋರು ಇಲ್ಲ ಮಾಡಮ್ ಅನ್ನೋದು, ಇದೇ ರೀತಿ ಮುಂದುವರ್ಕೊಂಡು ಹಂಗೆ ಇಮಿಡಿಯೇಟ್ ತಯಾರಾಗದು. ಈ ರೀತಿಯಾಗಿ ಭಾಳಷ್ಟು ಸಂದರ್ಭಗಳಲ್ಲಿ ಇದೇ ರೀತಿ ಆಗ್ತಾ ಇದೆ. ಈಗ ನನಗೆ ಇವತ್ತು ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ ನಮ್ಮ ಮೇಲೆ ಇಟ್ಟುವಂಥ ಒಂದು ನಂಬಿಕೆಯನ್ನು ನೋಡಿದಾಗ ಇವಾಗ ಕೂಡ ನಾವು ಇವತ್ತು ನೆಕ್ಸ್ಟ್ ಏನಾದರೂ ಮುಂದಿನ ವರ್ಷ ನಮ್ಮ ಬರ್ತ್ಡೇ ಆದ್ರೆ ಇವತ್ತು ಎಲ್ಲರೂ ಬಿಫೋರ್ ಅಂದರೆ
ಮುಂಚೆನೇ ತಯಾರಿ ಮಾಡಿ ಎಲ್ಲರೂ ಸೇರಿ ಒಂದು ವ್ಯವಸ್ಥಿತ ಒಂದು ಬರ್ತ್ಡೇ ಹಬ್ಬವನ್ನಾಗಿ ಆಚರಣೆ ಮಾಡೋಣ. ಅಲ್ಲಿ ಒಂದು ಏನಾದರೂ ಬದಲಾವಣೆ ತರುವಂತ ಒಂದು ಕೆಲಸಗಳನ್ನು ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.